ಆಕೆ ಮಾಡ್ಕೊಂಡಿರೋ ತಯಾರಿ ಅಂದರೆ ಇಲ್ಲಿವರೆಗೂ ಏನೇನೋ ಅನುಪಮ್ ಕೇರ್ ಸ್ಕೂಲಲ್ಲಿ ಮತ್ತು ನೀನಾಸಮ್ಮ ಇದರಲ್ಲಿ ಕಲ್ತಿರುವಂಥದ್ದು ನನಗೆ ಒಂದು ನಂಬಿಕೆ ಇದೆ, ಸೋಲೋದಿಲ್ಲ ಅವಳು ಅಂತ ಕಾನ್ಫಿಡೆನ್ಸ್ ಇದೆ, ಮಾಡುವಂಥ ಎಲ್ಲ ಶಕ್ತಿ ಇದೆ. ಅದಕ್ಕೆ ನಾನು ಅದನ್ನು ನಿಮ್ಮ ಮುಂದೆ ಕೇಳ್ಕೊಂಡಿದ್ದು, ಉಳಿಸ್ಕೊಂಡು ಹೋಗಮ್ಮ ಇದನ್ನು ಅಂತ ಆ ನಂಬಿಕೆ ಇದೆ. ಅದಕ್ಕೆ ನಾನು ಯಾವಾಗಲೂ ಇಲ್ಲಿವರೆಗೂ ಏನು ಅನುಪಮ್ ಕೇರ್ ಸ್ಕೂಲಲ್ಲಿ ಕಲ್ತಿರೋದು ಅಥವಾ ನಮ್ಮ ಬೇರೆ ನೀನಾಸಮ್ ಸ್ಕೂಲಲ್ಲಿ ಕಲ್ತಿರೋದು ಅದನ್ನ ಹೊರತುಪಡಿಸಿ ಆ್ಯಕ್ಟಿಂಗ್ನ ಕಲಿತಾ ಇರಬೇಕು. ಹೇಳ್ಕೊಡೋ ಮಾತು ಕಟ್ಕೊಡೋ ಬುದ್ಧಿ ಕೊನೆವರೆಗೂ ಬರಲ್ಲ. ದಿನ ಹೊಸದು ಕಲಿತಾ ಇರಬೇಕು. ಸೊ ಹಂಗಾಗಿ ಹೊಸದು ಕಲಿತಾ ಇರೋ ಮಾತು ತಯಾರಿ ನಡೆದಿತ್ತು ಮೊದಲಿಂದ ಹೀರೋಯಿನ್ ಆಗಬೇಕು. ಹೌದೌದು. ಅಲ್ಲ, ಆಕೆ ನಂಗೆ ಆ್ಯಕ್ಚುಲಿ 2 ಹೆಣ್ಮಕ್ಳು ಬರೋದು ಇಂಟ್ರೆಸ್ಟ್ ಇರಲಿಲ್ಲ. ಅವ್ರ ಆಸೆ, ಅಪ್ಪ ನಾನು ಮಾಡ್ತೀನಿ, ನಾನು ಏನೋ ಸರಿ ಅದನ್ನು ನಾವು ಬ್ಲಾಕ್ ಮಾಡಿದ್ರೆ ಅವ್ರು ಮೆಂಟಲಿ ಅದೇ ತಗೋತಾರೆ ಸೀರಿಯಸ್ ಆಗಿ. ನಮ್ಮಪ್ಪ ಏನೋ ನಮ್ಮ ಸಾಧನೆನ ಕಟ್ ಮಾಡ್ತಾ ಇದ್ದಾರೆ ಅನ್ನೋ ಥರ. ಆಯ್ತಮ್ಮ, ಒಂದು ತಪ್ಪೇನಿಲ್ಲ, ಮಾಡು, ಒಳ್ಳೆ ಕ್ಷೇತ್ರನೇ. ಇಲ್ಲಿ ಒಂದೇ ಬೇಕಾಗಿರೋದು ಡಿಸಿಪ್ಲಿನ್. ಯಾವಾಗ ಈ ಕ್ಷೇತ್ರದಲ್ಲಿ ಡಿಸಿಪ್ಲಿನ್ ಇದ್ದು ಅವಮಾನನ ಸಹಿಸಕ್ಕೆ ರೆಡಿ ಇರ್ತೀವೋ ನಾವು ತುಂಬ ವರ್ಷ ಇರ್ಬೋದು ಇಲ್ಲಿ. ಇಲ್ಲಾಂದರೆ ಕಷ್ಟ ಆಗುತ್ತೆ ಇಲ್ಲಿ. ಯಾಕಂದರೆ ಸಿನಿಮಾ ಅನ್ನೋದೇ, ಸಿನಿಮಾ ನಟರು ಅನ್ನೋದೇ, ಸಿನಿಮಾದವರು ಅನ್ನೋದೇ ಆರೋಪಗಳ ಸುರಿಮಳೆ ಯಾವಾಗ್ಲೂ. ಅದು ನಡೆದಿದೆಯೋ ಇಲ್ವೋ ನಾವು ಆರಾಮಾಗಿರ್ಬೇಕು. ಅದೇ ದೊಡ್ಡ ಶಕ್ತಿ ಬೇಕಾಗಿರೋದೆಲ್ಲ ನಟ ನಟಿಯರಿಗೆ ಇಲ್ಲಿ ಯಾವತ್ತು. ಯಾಕಂದರೆ ನಂತರ ಎಷ್ಟೋ ಜನ ಸುಮಾರು ಜನಕ್ಕೆ ಇದು ಕರೆಕ್ಟ್ ಆಗುತ್ತೆ ಮಾತು. ನೀವೊಬ್ಬ ನಿರ್ದೇಶಕರಾಗಿರೋದ್ರಿಂದ ಮಗಳಿಗೆ ಏನಾದ್ರು ಪ್ಲ್ಯಾನ್ ನಿರ್ದೇಶನ ಮಾಡಬೇಕು ನೀವೇ ಅಂತ? ನಾನು ಸದ್ಯಕ್ಕೆ ಈಗ ಜಡೇಶ್ಗೆ ಸರೆಂಡರ್ ಆಗಿದ್ದೀನಿ. ಅಪ್ಪ ನನ್ನ ಚೆನ್ನಾಗಿ ಕೆಲಸ ಮಾಡಿಸೋಕೆ ಕರ್ಕೊಂಡೋಗಿದ್ದ ಸತ್ಯಪ್ರಕಾಶ್ ಸರ್ಗೆ, ಸೂರಜ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಶೂಟಿಂಗ್ ಕಳಿಸಿ ನನ್ನ ಜಲ್ದಿ. ನಾನು ಮೋನಿಕಳ ತಂದೆ ಆಗಿರ್ತೀನಿ, ರಿತನ್ಯಗೆ ತಂದೆ ಆಗಿರ್ತೀನಿ. ನನ್ನ ಹಿಂದೆ ಒಂದಷ್ಟು ವಿಷಯಗಳಿರುತ್ತೆ, ಅದನ್ನು ಸ್ಕ್ರೀನ್ ಮೇಲೆ ಎಲ್ಲ ಹೇಳ್ತೀವಿ. ದಯಮಾಡಿ ತಾವು ಬನ್ನಿ, ಅವತ್ತು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿ ಪಾದ ಪೂಜೆ ಮಾಡಿ ಕುಣಿಸ್ಕೊಂಡು ತೋರಿಸ್ತೀವಿ. ಆಕೆ ಮಾಡ್ಕೊಂಡಿರೋ ತಯಾರಿ ಅಂದರೆ ಇಲ್ಲಿವರೆಗೂ ಏನೇನೋ ಅನುಪಮ್ ಕೇರ್ ಸ್ಕೂಲಲ್ಲಿ ಮತ್ತು ನೀನಾಸಮ್ಮ ಇದರಲ್ಲಿ ಕಲ್ತಿರುವಂಥದ್ದು ನನಗೆ ಒಂದು ನಂಬಿಕೆ ಇದೆ, ಸೋಲೋದಿಲ್ಲ ಅವಳು ಅಂತ ಕಾನ್ಫಿಡೆನ್ಸ್ ಇದೆ, ಮಾಡುವಂಥ ಎಲ್ಲ ಶಕ್ತಿ ಇದೆ. ಅದಕ್ಕೆ ನಾನು ಅದನ್ನು ನಿಮ್ಮ ಮುಂದೆ ಕೇಳ್ಕೊಂಡಿದ್ದು, ಉಳಿಸ್ಕೊಂಡು ಹೋಗಮ್ಮ ಇದನ್ನು ಅಂತ ಆ ನಂಬಿಕೆ ಇದೆ. ಅದಕ್ಕೆ ನಾನು ಯಾವಾಗಲೂ ಇಲ್ಲಿವರೆಗೂ ಏನು ಅನುಪಮ್ ಕೇರ್ ಸ್ಕೂಲಲ್ಲಿ ಕಲ್ತಿರೋದು ಅಥವಾ ನಮ್ಮ ಬೇರೆ ನೀನಾಸಮ್ ಸ್ಕೂಲಲ್ಲಿ ಕಲ್ತಿರೋದು ಅದನ್ನ ಹೊರತುಪಡಿಸಿ ಆ್ಯಕ್ಟಿಂಗ್ನ ಕಲಿತಾ ಇರಬೇಕು. ಹೇಳ್ಕೊಡೋ ಮಾತು ಕಟ್ಕೊಡೋ ಬುದ್ಧಿ ಕೊನೆವರೆಗೂ ಬರಲ್ಲ. ದಿನ ಹೊಸದು ಕಲಿತಾ ಇರಬೇಕು. ಸೊ ಹಂಗಾಗಿ ಹೊಸದು ಕಲಿತಾ ಇರೋ ಮಾತು. ತಯಾರಿ ನಡೆದಿತ್ತು ಮೊದಲಿಂದ ಹೀರೋಯಿನ್ ಆಗಬೇಕು. ಹೌದೌದು. ಅಲ್ಲ, ಆಕೆ ನಂಗೆ ಆ್ಯಕ್ಚುಲಿ 2 ಹೆಣ್ಮಕ್ಳು ಬರೋದು ಇಂಟ್ರೆಸ್ಟ್ ಇರಲಿಲ್ಲ. ಅವ್ರ ಆಸೆ, ಅಪ್ಪ ನಾನು ಮಾಡ್ತೀನಿ, ನಾನು ಏನೋ ಸರಿ ಅದನ್ನು ನಾವು ಬ್ಲಾಕ್ ಮಾಡಿದ್ರೆ ಅವ್ರು ಮೆಂಟಲಿ ಅದೇ ತಗೋತಾರೆ ಸೀರಿಯಸ್ ಆಗಿ. ನಮ್ಮಪ್ಪ ಏನೋ ನಮ್ಮ ಸಾಧನೆನ ಕಟ್ ಮಾಡ್ತಾ ಇದ್ದಾರೆ ಅನ್ನೋ ಥರ. ಆಯ್ತಮ್ಮ, ಒಂದು ತಪ್ಪೇನಿಲ್ಲ, ಮಾಡು, ಒಳ್ಳೆ ಕ್ಷೇತ್ರನೇ. ಇಲ್ಲಿ ಒಂದೇ ಬೇಕಾಗಿರೋದು ಡಿಸಿಪ್ಲಿನ್. ಯಾವಾಗ ಈ ಕ್ಷೇತ್ರದಲ್ಲಿ ಡಿಸಿಪ್ಲಿನ್ ಇದ್ದು ಅವಮಾನನ ಸಹಿಸಕ್ಕೆ ರೆಡಿ ಇರ್ತೀವೋ ನಾವು ತುಂಬ ವರ್ಷ ಇರ್ಬೋದು ಇಲ್ಲಿ. ಇಲ್ಲಾಂದರೆ ಕಷ್ಟ ಆಗುತ್ತೆ ಇಲ್ಲಿ. ಯಾಕಂದರೆ ಸಿನಿಮಾ ಅನ್ನೋದೇ, ಸಿನಿಮಾ ನಟರು ಅನ್ನೋದೇ, ಸಿನಿಮಾದವರು ಅನ್ನೋದೇ ಆರೋಪಗಳ ಸುರಿಮಳೆ ಯಾವಾಗ್ಲೂ. ಅದು ನಡೆದಿದೆಯೋ ಇಲ್ವೋ ನಾವು ಆರಾಮಾಗಿರ್ಬೇಕು. ಅದೇ ದೊಡ್ಡ ಶಕ್ತಿ ಬೇಕಾಗಿರೋದೆಲ್ಲ ನಟ ನಟಿಯರಿಗೆ ಇಲ್ಲಿ ಯಾವತ್ತು. ಯಾಕಂದರೆ ನಂತರ ಎಷ್ಟೋ ಜನ ಸುಮಾರು ಜನಕ್ಕೆ ಇದು ಕರೆಕ್ಟ್ ಆಗುತ್ತೆ ಮಾತು. ನೀವೊಬ್ಬ ನಿರ್ದೇಶಕರಾಗಿರೋದ್ರಿಂದ ಮಗಳಿಗೆ ಏನಾದ್ರು ಪ್ಲ್ಯಾನ್ ನಿರ್ದೇಶನ ಮಾಡಬೇಕು ನೀವೇ ಅಂತ? ನಾನು ಸದ್ಯಕ್ಕೆ ಈಗ ಜಡೇಶ್ಗೆ ಸರೆಂಡರ್ ಆಗಿದ್ದೀನಿ. ಅಪ್ಪ ನನ್ನ ಚೆನ್ನಾಗಿ ಕೆಲಸ ಮಾಡಿಸೋಕೆ ಕರ್ಕೊಂಡೋಗಿದ್ದ ಸತ್ಯಪ್ರಕಾಶ್ ಸರ್ಗೆ, ಸೂರಜ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಶೂಟಿಂಗ್ ಕಳಿಸಿ ನನ್ನ ಜಲ್ದಿ. ನಾನು ಮೋನಿಕಳ ತಂದೆ ಆಗಿರ್ತೀನಿ, ರಿತನ್ಯಗೆ ತಂದೆ ಆಗಿರ್ತೀನಿ. ನನ್ನ ಹಿಂದೆ ಒಂದಷ್ಟು ವಿಷಯಗಳಿರುತ್ತೆ, ಅದನ್ನು ಸ್ಕ್ರೀನ್ ಮೇಲೆ ಎಲ್ಲ ಹೇಳ್ತೀವಿ. ದಯಮಾಡಿ ತಾವು ಬನ್ನಿ, ಅವತ್ತು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿ ಪಾದ ಪೂಜೆ ಮಾಡಿ ಕುಣಿಸ್ಕೊಂಡು ತೋರಿಸ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.